ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತು ಕ್ಲಾಸ್ 12 ಸೆಕೆಂಡ್ PUC NCERT ಫಸ್ಟ್ ಚಾಪ್ಟರ್ ನ 12th ಪ್ರಾಬ್ಲಮ್ ಎಕ್ಸರ್ಸೈಸ್ ಪ್ರಾಬ್ಲಮ್ 1.12 ನ ಟೀಚ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಮಗೆ ಎರಡು ಕ್ವೆಶ್ಚನ್ ಇದೆ, ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ. ಸೊ ಪಾರ್ಟ್ ಎ ನೋಡೋಣ. ಟೂ ಇನ್ಸುಲೇಟೆಡ್ ಚಾರ್ಜ್ಡ್ ಕಾಪರ್ ಸ್ಪಿಯರ್ಸ್ A and B have their centers separated by a distance of 50 centimeter. What is the electrostatic repulsion if the charge on each is 6.5 into 10 power minus 7 coulomb? So charge ಕೊಟ್ಟಿದ್ದಾರೆ ಇಲ್ಲಿ. The radii of A and B are negligible when compared to the distance of separation ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೊಲ್ಯೂಷನ್ ನೋಡೋದಾದ್ರೆ, ಸೊ ನಾವಿಲ್ಲಿ ಸಿಚುವೇಶನ್ ಇಮ್ಯಾಜಿನ್ ಮಾಡ್ಕೊಂಡು ಬರೆಯೋಣ. ಸೊ ದಿಸ್ ಇಸ್ ಸ್ಪಿಯರ್ A and this is sphere B. A and B ಇದೆ. ಇದ್ರ ಮೇಲಿನ ಚಾರ್ಜ್ ನಮಗೆ ಕೊಟ್ಟಿದ್ದಾರೆ 6.5 into 10 power minus 7 on each. ಸೊ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅಂದ್ರೆ, ದಿಸ್ ರೇಡಿಯಸ್ ವಿ ನೀಡ್ ನಾಟ್ ಕನ್ಸಿಡರ್ ಬಿಕಾಸ್ ದೇ ಆರ್ ಗಿವನ್ ರೇಡಿಯೈ ವೆನ್ ಕಂಪೇರ್ ಟು ರೇಡಿಯೈ ದ ಡಿಸ್ಟೆನ್ಸ್ ಆಫ್ ಸಪರೇಷನ್ ರೇಡಿಯೈ ಇಸ್ ನೆಗ್ಲಿಜಿಬಲ್ ಅಂತ. ಸೊ ಇದ್ರ ಮಧ್ಯೆ ಇರೋ ಡಿಸ್ಟೆನ್ಸ್ ನಾವು 50 ಸೆಂಟಿಮೀಟರ್ ಅಂತಾನೆ ಕನ್ಸಿಡರ್ ಮಾಡ್ಕೋಬಹುದು. ಸೊ ಇಲ್ಲಿ ಎರಡರ ಮೇಲೆ ಚಾರ್ಜ್ ಕೊಟ್ಟಿದ್ದಾರೆ, ದಟ್ ಇಸ್ 6.5 into 10 power minus 7 ಮತ್ತೆ ಡಿಸ್ಟೆನ್ಸ್ ಗೊತ್ತಿದೆ. ಇದ್ರ ಮಧ್ಯೆ ಇರೋ ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಷನ್ ಅಂದ್ರೆ ನಮಗೆ ಕೂಲಮ್ಸ್ ಫೋರ್ಸ್ ನ ನಾವು ಕೂಲಮ್ಸ್ ಲಾ ಯೂಸ್ ಮಾಡಿಕೊಂಡು ಇದ್ರ ಮಧ್ಯೆ ಇರೋ ಫೋರ್ಸ್ ನ ಕಂಡುಹಿಡಿಯಬಹುದು. ಸೊ ಫೋರ್ಸ್ F is equal to 1/4 pi epsilon naught Q1 Q2 by R square. ಇದು ನಮ್ಮ ಫಾರ್ಮುಲಾ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1/4 pi epsilon naught ವ್ಯಾಲ್ಯೂ ನಮಗೆ ಗೊತ್ತು, ಕಾನ್ಸ್ಟೆಂಟ್, ದಟ್ ಇಸ್ 9 into 10 power 9. ಸೊ F is equal to 9 into 10 power 9 into charge Q1 and Q2. So both are 6.5 into 10 power minus 7. So 6.5 into 6.5 into 10 power minus 7 into 10 power minus 7 whole divided by 50 centimeter. ನಾವು ಇದನ್ನ ಮೀಟರ್ಗೆ ಕನ್ವರ್ಟ್ ಮಾಡ್ಕೊಂಡು ಬರ್ಕೊಂಡ್ರೆ 50 into 10 power minus 2 into 50 into 10 power minus 2 because r square ಇದೆ. So 2 times have to write. So ಇಲ್ಲಿ this 0 10 power minus 2 will get cancel. 5 ones are 5 1.3s are here also 5 ones are 5 1.3s are 10 power minus 2 ಉಳ್ಕೊಳ್ಳುತ್ತೆ ನಮಗೆ. So 10 power minus 7 minus 14 plus 9 minus 14 plus 9 will be minus 5 for us, and 1.3 into 1.3 is 1.69 ಅಂತ ಬರುತ್ತೆ. 1.69 into 10 power minus 5. ಈ ಮೈನಸ್ 2 ನಾನು ಮೇಲೆ ತಗೊಂಡ್ರೆ ಪ್ಲಸ್ 2. ಸೊ ಈಗ ನಾವು 9 into 1.69 ಮಾಡಿದ್ರೆ ನಮಗೆ ವಿಲ್ ಗೆಟ್ 15.21 into 10 power minus 3. ಅಥವಾ ನಾನು ಇದನ್ನ ಫೋರ್ಸ್ F is equal to 1.5 into 10 power minus 2 ನ್ಯೂಟನ್ ಅಂತ ಇಲ್ಲಿ ಬರೀಬಹುದು. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಕ್ವಶನ್ ಎ. ಕ್ವಶನ್ ಬಿ ನೋಡೋದಾದ್ರೆ, ವಾಟ್ ಈಸ್ ದ ಫೋರ್ಸ್ ಆಫ್ ರಿಪಲ್ಷನ್ ಇಫ್ ಈಚ್ ಸ್ಪಿಯರ್ ಇಸ್ ಚಾರ್ಜ್ ಡಬಲ್ ದ ಅಬೌವ್ ಅಮೌಂಟ್ ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ ಹಾಲ್ಡ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸೇಮ್ ಕೂಲಮ್ಸ್ ಫೋರ್ಸ್ ಬರೀತಾ ಇದ್ದೀನಿ. F is equal to 1/4 pi epsilon naught Q1 Q2 by R square. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ದ ಚಾರ್ಜ್ ಇಸ್ ಡಬಲ್ಡ್ ಅಂತ ಕೊಡ್ತಾ ಇದ್ದಾರೆ. ಸೊ F dash, that is the new force, let us say 1/4 pi epsilon naught will anyway not change because it is a constant. Q1 is becoming 2Q1, Q2 is becoming 2Q2 because they are doubling the charge. They are doubling the charge. And distance is halved ಅಂತ ಕೊಡ್ತಾ ಇದ್ದಾರೆ. ಸೊ R/2 whole square ಅಂತ ನಾನು ತಗೊಳ್ಬೇಕು ಇಲ್ಲಿ. ಸೊ ಇಲ್ಲಿ R/2 whole square ಅಂದ್ರೆ it is 2 square is nothing but 4. This 4 will come to numerator. So numerator ಬರುತ್ತೆ. ಇಲ್ಲಿ 2 into 2 4, 4 into 4 it will become 16. So F dash is equal to, I can write 16 times 1/4 pi epsilon naught Q1 Q2 by R square. But this 1/4 pi epsilon Q1 Q2 by R square is nothing but the initial force before the force which we got in the part A. Part A ಅಲ್ಲಿ ಏನಿದೆ ಅದೇ ಫೋರ್ಸ್ ಇಲ್ಲಿ ನಮಗೆ ಬರುತ್ತೆ. So F dash is equal to 16 times the previous force whatever we got. So previous force is actually 1.5 into 10 power minus 2. So ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ we will get 0.243 Newton. So this will be our answer for question B. Thank you.